ವೆಲ್ಕಮ್ ಟು ಮೈ UKG ಆಲ್ ಇನ್ ಒನ್ ಬ್ಲಾಗ್ಸ್. ನಾನು ನಿಮ್ಮನೆ ಮಗಳು ಉಷಾ ಕೃಷ್ಣಮೂರ್ತಿ. ಇವತ್ತು ನಮ್ಮ ಚಾನಲ್ನಲ್ಲಿ ಮಸಾಲೆ ಹುರುಳಿ ಕಟ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ. ಮೊಳಕೆ ಕಟ್ಟುವಂಥ ಹುರುಳಿಕಾಳು ಮೇಯ್ನಾಗಿ ಬೇಕಾಗಿರುವಂಥ ಸಾಮಗ್ರಿ ನೋಡಿ. ಈ ರೀತಿ ಮೊಳಕೆ ಬಂದಿರಬೇಕು. ಮೊಳಕೆ ಹುರುಳಿಕಾಳು ಸಾಂಬಾರಲ್ಲಿ 2 ಥರ ಮಾಡ್ಬೋದು, ಮಸಾಲೆ ಸಾಂಬಾರು ಮತ್ತು ಬಸ್ಸಾರು. ಅದರಲ್ಲಿ ನಾನಿವತ್ತು ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಮೊಳಕೆ ಹುರುಳಿಕಾಳಾದ್ಮೇಲೆ ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ, ಕಲ್ಲುಪ್ಪು, ಎಣ್ಣೆ, ಧನಿಯಾ ಪುಡಿ, ಚಕ್ಕೆ ಲವಂಗ, ಖಾರದ ಪುಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋವಂಥದ್ದು. ಫಸ್ಟು ನಾವು ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿ ಮತ್ತು ದಪ್ಪದಾಗಿ ಕಟ್ ಮಾಡಿರೋವಂಥ ಟೊಮ್ಯಾಟೊ, ಹಾಗೆ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿನ ನಾನು ಚಕ್ಕೆ ಲವಂಗ 2-3 ಇಂಚಷ್ಟು ತೊಗೊಂಡಿದ್ದೀನಿ. ಒಂದು 4 ಲವಂಗ ತೊಗೊಂಡಿದ್ದೀನಿ. ಅದಾದಮೇಲೆ ಖಾರ ಪುಡಿನ ತೊಗೊಳ್ತಿದ್ದೀನಿ ಮತ್ತು ಧನಿಯಾ ಪುಡಿ ಇಷ್ಟು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ 1 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ಕಡಲೆನ ಹಾಕ್ಕೋಬೋದು, ಅದು ಆಪ್ಷನಲ್ಲು. ಸಾಂಬಾರು ಗಟ್ಟಿ ಬೇಕು ಅಂದರೆ ಹಾಕ್ಕೋಬೋದು. ಸೊ ನಾನು ಕಾಯಿ ಮಾತ್ರ ತೊಗೊಂಡಿದ್ದೀನಿ. ಈಗ ರುಬ್ಬಲಿಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿ ಗ್ರೈಂಡ್ ಮಾಡಿಕೊಂಡು ಸ್ಮೂತಾಗಿ ಬಂದಿರಬೇಕು. ಬೆಟರ್. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಪಾತ್ರೆ ಇಡಬೇಕು. ಪಾತ್ರೆ ಇಟ್ಟ ಅದು ಕಾದ್ಮೇಲೆ ಎಣ್ಣೆನ ಹಾಕಬೇಕು. ಓಕೆ, ಎಣ್ಣೆ ಕಾಯ್ದಿದೆ. ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋಂಥ ಟೊಮ್ಯಾಟೊನ ಹಾಕಿದ್ದೀನಿ. ಇದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕ್ಕೋಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ನೋಡಿ. ಇವಾಗ ಚೆನ್ನಾಗಿ ಕುದ್ದಿದೆ. ಈಗ ಮೊಳಕೆ ಕಟ್ಟಿರೋಂಥ ಹುರುಳಿಕಾಳನ್ನ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೇ ಕಲ್ಲುಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನು 1 ಹಿಡಿಯೋಷ್ಟು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ರೀತಿ ಕುದಿಬೇಕು. ಹಸಿ ವಾಸನೆ ಹೋಗಿದೆ. ಈಗ ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ 2-3 ವಿಷಲ್ ಕೂಗಿಸ್ಬೇಕು. ಕಾಳು ಬೇಯಬೇಕಲ್ವ, ಹಾಗಾಗಿ 2-3 ವಿಷಲ್ ಕೂಗಿಸ್ಲೇಬೇಕು. ನೋಡಿ, ಕೂಗಿದ್ದಾಗಿದೆ. ಸಾಂಬಾರು ಈ ರೀತಿ ರೆಡಿಯಾಗಿದೆ. ಮುದ್ದೆ ಜೊತೆ ಹುರುಳಿಕಾಳು ಸಾಂಬಾರು ಸವಿಯಲು ಸಿದ್ಧ.